ಕಲ್ಪಾಸ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ನೋಡಿ, ಅಕ್ಕಿ ಹಿಟ್ಟಿನ ಪೂರಿ ಮಾಡ್ತಾಯಿದ್ದೀನಿ ನಾನಿವತ್ತು. ಎಷ್ಟು ಬಲೂನ್ ಥರ ಉಬ್ಬುತ್ತೆ ಅಂದರೆ ಇದು ನೋಡಿ, ಪ್ರತಿಯೊಂದು ಪೂರಿ ಕೂಡ ಇದೇ ರೀತಿ ಉಬ್ಬುತ್ತೆ. ರುಚಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಯಾವ ರೀತಿ ಅಂತ ನೋಡ್ಕೊಳ್ಳೋಣ. 2 ಬಟ್ಟಲು ಅಕ್ಕಿ ಹಿಟ್ಟನ್ನು ನಾನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅರ್ಧ ಸ್ಪೂನಿನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಯಾವ ಬಟ್ಟಲಿನಲ್ಲಿ ನಾನು ಅಕ್ಕಿ ಹಿಟ್ಟನ್ನು ತಗೊಂಡಿದ್ನೋ ಅದೇ ಬಟ್ಟಲಿನಲ್ಲಿ 2 ಬಟ್ಟಲಷ್ಟು ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ. ಆ ಬಿಸಿ ನೀರನ್ನೇ, ಕುದೀತಿರೋ ಅಂಥ ನೀರನ್ನೇ ನಾನು ಇವಾಗ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ನೋಡಿ ನಾನಿವಾಗ. ಅದು ನೀಟಾಗಿ ಮಿಕ್ಸ್ ಮಾಡಿಕೊಂಡೆ. ಮತ್ತೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ, ಕುದಿಯೋ ನೀರನ್ನೇ ಹಾಕ್ಕೊಳ್ತಾ ಇದ್ದೀನಿ. ಹೀಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಕೆಲವು ಸಲ ಕಡಿಮೆ ಹಿಡಿಯುತ್ತೆ, ಕೆಲವು ಸಲ ಜಾಸ್ತಿ ಹಿಡಿಯುತ್ತೆ ಅಕ್ಕಿ ಹಿಟ್ಟಿಗೆ. ಆದ್ದರಿಂದ ಹಾಗೆ ಹೇಳ್ತಾ ಇದ್ದೀನಿ. ನಾನು ತೊಗೊಂಡಂತಹ 2 ಕಪ್ಪು ಪೂರ್ತಿಯಾಗಿ ನೀರು ಹಿಡೀತು ಇವಾಗ. ಅಷ್ಟನ್ನು ಹಾಕ್ಕೊಂಡಿದ್ದೀನಿ ನಾನು. ಇದನ್ನು ನೀಟಾಗಿ ಸ್ವಲ್ಪ ತಣ್ಣಗಾಗಬೇಕು, ಕೈಗೆ ಸುಡುತ್ತೆ. ಇಲ್ಲ ಅಂದರೆ ಚೂರು ತಣ್ಣಗಾದ ಮೇಲೆ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಎಲ್ಲ ಕ್ಲೀನಾಗಿ ಈ ರೀತಿ ಕಲಿಸ್ಕೋಬೇಕು. ಏನಾದರೂ ಬೇಕು ಈ ರೀತಿ ಕಲಿಸುವಾಗ ನೀರು ಅಂದರೆ ಹಾಕ್ಕೋಬಹುದು. ಬಿಸಿ ನೀರೇ ಹಾಕ್ಕೊಳ್ಳಿ, ತಣ್ಣೀರು ಹಾಕ್ಕೋಬೇಡಿ. ಇವಾಗ 2 ಬಟ್ಟಲಿನಷ್ಟು ಅಕ್ಕಿ ಹಿಟ್ಟಿಗೆ 2 ಬಟ್ಟಲು ನೀರು ಕರೆಕ್ಟಾಗಿ ಆಗಿದೆ ನೋಡಿ. ಕರೆಕ್ಟಾಗಿ ಬರ್ತಾ ಇದೆ. ಗಟ್ಟಿನೂ ಇಲ್ಲ, ತೀರಾ ಮೆದುನೂ ಇಲ್ಲ, ಸರಿಯಾಗಿದೆ. ನೀಟಾಗಿ ರೀತಿ ಕಲಿಸ್ಕೋಬೇಕಿಲ್ಲ ನೋಡಿ. ಎಲ್ಲ ಕ್ಲೀನಾಗಿ ನಾನು ಕಲಿಸ್ಕೊಂಡೆ. ಇದನ್ನು ತುಂಬ ನಾದೋದೇನು ಬೇಡ, ಕ್ಲೀನಾಗಿ ಕಲಿಸ್ಕೊಂಡ್ಬಿಟ್ರೆ ಸಾಕು ಅಷ್ಟೇ. ಇವಾಗ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ, ಒಂದು 5 ನಿಮಿಷ. ಅದು ತಣ್ಣಗಾಗಲಿ ಪೂರ್ತಿ ಅಂದ್ಬಿಟ್ಟು ಈ ಬಟ್ಟಲಿನಲ್ಲೇ ನಾನು 2 ಬಟ್ಟಲು ಅಕ್ಕಿ ಹಿಟ್ಟನ್ನು ತೊಗೊಂಡಿರೋದು, ನೀರು ಹಾಗೂ ಅಕ್ಕಿ ಹಿಟ್ಟನ್ನು ನೋಡಿ. ಒಂದು 5 ನಿಮಿಷ ನಾನು ಮುಚ್ಚಿಟ್ಟಿದ್ದೆ. ಇವಾಗ ತೆಕ್ಕೊಳ್ತಾ ಇದ್ದೀನಿ ನೋಡಿ. ತೆಗೆದ ಮೇಲೆ ಕೂಡ ಈ ಥರ ಒಂದು ಸಲ ಎಲ್ಲ ನೀಟಾಗಿ ನಾದ್ಕೋಬೇಕು. ಯಾಕೆಂದರೆ ಸ್ವಲ್ಪ ರಫ್ ಆದಂಗೆ ಆಗಿರುತ್ತೆ, ಹಾಗೆ ಇಟ್ಟಿರ್ತೀವಲ್ವ ಅಕ್ಕಿ ಹಿಟ್ಟು. ಅದರಿಂದ ಎಲ್ಲ ಕ್ಲೀನಾಗಿ ರೀತಿ ಕಲಿಸ್ಕೊಂಡೆ ನೋಡಿ. ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಪೂರಿಗೆ ಎಷ್ಟು ದಪ್ಪ ಉಂಡೆ ಬೇಕೋ ಅಷ್ಟು ದಪ್ಪ ತೊಗೊಂಡ್ರಾಯ್ತು. ಸ್ವಲ್ಪ ದಪ್ಪವಾಗಿ ನಾವು ಪೂರಿನ ಇದರಲ್ಲಿ ಅಕ್ಕಿ ಹಿಟ್ಟಲ್ಲಿ ಲಟ್ಟಿಸ್ಕೋಬೇಕಾಗತ್ತೆ ನೋಡಿ. ಇಷ್ಟಿಷ್ಟು ದಪ್ಪ ನಾನು ಉಂಡೆನ ಮಾಡ್ಕೊಂಡಿದ್ದೀನಿ. ನಾನು ಮತ್ತೆ ಮುಚ್ಚಿಡ್ತಾ ಇದ್ದೀನಿ, ರಫ್ ಆಗೋದಿಲ್ಲ ಮೇಲ್ಗಡೆ ಹಿಟ್ಟು ಅಂದ್ಬಿಟ್ಟು ಅಷ್ಟೇ. ಒಂದು ಪ್ಲಾಸ್ಟಿಕ್ ಹಾಳೆ ತೊಗೊಂಡಿದ್ದೀನಿ ನೋಡಿ. ಅದಕ್ಕೆ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಉಂಡೆ ನೋಡಿ, ಕ್ಲೀನಾಗಿ ಉಂಡೆ ಮಾಡ್ಕೊಂಡ್ಬಿಟ್ಟು ಅದನ್ನು ಇಟ್ಕೊಂಡಿದ್ದೀನಿ. ಆ ಉಂಡೆ ಮೇಲೆ ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೀನಿ. ಇದ್ರ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಹಾಳೆನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಪ್ಲೇಟ್ ನೋಡಿ, ಪ್ಲೇಟ್ ತೊಗೊಂಡ್ಬಿಟ್ಟು ಅದ್ರ ಮೇಲೆ ಇಟ್ಟು ಲೈಟಾಗಿ ಪ್ರೆಸ್ ಮಾಡಬೇಕು. ತುಂಬ ಪ್ರೆಸ್ ಮಾಡಿ ಇದು ಮಾಡಬಾರ್ದು, ಲೈಟಾಗಿ ಪ್ರೆಸ್ ಮಾಡಬೇಕು. ಇಷ್ಟೇ ಅಗಲ ಆದರೂ ಸಾಕಾಗುತ್ತೆ, ಇಲ್ಲ ಅಂದರೆ ಇನ್ನು ಸ್ವಲ್ಪ ಅಗಲ ನೀವು ಮಾಡ್ಕೋಬೋದು ನೋಡಿ. ಈಗ ಕರೆಕ್ಟಾಗಿ ಆಗಿದೆ, ಎಷ್ಟು ಚೆನ್ನಾಗಿ ಬಂತು ನೋಡಿ ಪ್ಲೇಟಲ್ಲಿ. ಈ ಥರನೇ ಮಾಡಿಕೊಂಡ್ರೆ ಆಯಿತು. ಸೈಡ್ ಎಲ್ಲೂ ಕ್ರ್ಯಾಕ್ ಕೂಡ ಆಗೋದಿಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಪ್ಲೇಟಲ್ಲಿ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ಇಲ್ಲ ಅಂದರೆ ಈ ರೀತಿ ಪ್ರೆಸ್ ಇರುತ್ತಲ್ವ, ಹಪ್ಪಳ ಮಾಡೋದೆಲ್ಲ ಪ್ರೆಸ್ ಇರುತ್ತಲ್ವ ಮನೆಯಲ್ಲಿ, ಅದರಲ್ಲೂ ಕೂಡ ಮಾಡ್ಕೋಬೋದು. ಪ್ಲಾಸ್ಟಿಕ್ ಹಾಳೆ ಇಟ್ಬಿಟ್ಟು ಅದೇ ಥರ ಉಂಡೆ ಇಟ್ಕೊಂಡು ಉಂಡೆ ಮೇಲೆ ಎಣ್ಣೆ ಹಚ್ಕೊಂಡ್ಬಿಟ್ಟು ಅದ್ರ ಮೇಲೆ ಮತ್ತೆ ಹಾಳೆ ಇಟ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ನಿಧಾನವಾಗಿ ಪ್ರೆಸ್ ಮಾಡಬೇಕು. ತುಂಬ ಫಾಸ್ಟಾಗಿ ಇದು ಆಗಿಬಿಡತ್ತೆ, ತುಂಬ ಕಷ್ಟಪಡೋ ಅಂಥದ್ದೇನೂ ಇಲ್ಲ. ಇವಾಗ ಇದು ಕೂಡ ರೆಡಿ ಆಯಿತು ನೋಡಿ. ಈಗ ಎಣ್ಣೆ ಒಳಗೆ ಹಾಕ್ಕೊಳ್ತೀನಿ. ಇನ್ನೂ ಒಂದು ಸ್ವಲ್ಪ ದಪ್ಪನೆ ಮಾಡಿಕೊಂಡ್ರು ನಡೆಯುತ್ತೆ, ಉಬ್ಬುತ್ತೆ ಚೆನ್ನಾಗಿ ಪೂರಿ ನೋಡಿ. ಎಣ್ಣೆ ಒಳಗೆ ಹಾಕಿದ್ದೀನಿ. ಈ ರೀತಿ ಮಾಡ್ತಾಯಿದ್ರೆ ಉಬ್ಬುತ್ತೆ ಚೆನ್ನಾಗಿ ಪೂರಿ. ಆಮೇಲೆ ಈ ಥರ ಸೌಟಿದ್ದ ಎಣ್ಣೆನ ಹಾಕ್ಕೋಬೇಕು ನೋಡಿ. ಎಷ್ಟು ಚೆನ್ನಾಗಿ ಉಬ್ತು ಅಂತ. ಒಂದು ಸೈಡ್ ಬೆಂದಿದೆ, ಇವಾಗ ಮತ್ತೆ ತಿರುವಿ ಹಾಕ್ಕೊಳ್ತೀನಿ. ತುಂಬ ಚೆನ್ನಾಗಿ ಬರುತ್ತೆ. ಪ್ರತಿಯೊಂದು ಪೂರಿ ಕೂಡ ಉಬ್ಬುತ್ತೆ. ಅಕ್ಕಿ ಹಿಟ್ಟಿನ ಪೂರಿ ಆದರೂ ತುಂಬ ಚೆನ್ನಾಗಿ ಉಬ್ಬುತ್ತೆ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ನೀವೆಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಇದು. ಈಗ ನೋಡಿ, ಈ ಪೂರಿ ಆಯಿತು. ಇನ್ನೊಂದು ಹಾಕ್ಕೊಳ್ತೀನಿ ಇವಾಗ. ಈ ಎಣ್ಣೆಗೆ ಬಿಡೋ ಪೂರಿ ನೋಡಿ ಎಷ್ಟು ದಪ್ಪವಾಗಿದೆ ಅಂತ, ಅಷ್ಟು ದಪ್ಪನೇ ನೀವು ಪೂರಿನ ಮಾಡ್ಕೊಳ್ಳಿ ನೋಡಿ. ಅದೇ ಥರ ಪ್ರೆಸ್ ಮಾಡಿಬಿಟ್ಟು ಆಮೇಲೆ ಎಣ್ಣೆನ ಸೈಡಿಂದ ಹಾಕ್ಕೊಳ್ಳಿ.
ಬೇಗ ನೋಡಿ ಈ ಥರ ಉಬ್ಬಿಡುತ್ತೆ. ಮತ್ತು ತಿರುವಿ ಹಾಕ್ಕೊಳ್ತೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಎಲ್ಲ ಪೂರಿ. ಅಕ್ಕಿ ಹಿಟ್ಟಿಂದು ಅಂತ ಹೇಳೋದಕ್ಕೆ ಆಗೋದಿಲ್ಲ. ಟೇಸ್ಟ್ ಮಾತ್ರ ಈ ಗೋಧಿ ಹಿಟ್ಟಿಂದ ಮೈದಾದಲ್ಲಿ ಮಾಡ್ತೀವಲ್ಲ ಆ ಥರ ಎಲ್ಲ ಇದೇ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ತಿನ್ನಬೇಕು ಇನ್ನೂ ಅಂತ ಅನಿಸೋಷ್ಟು ರುಚಿ ಇದು. ನೋಡಿ ಇದು ಕೂಡ ಆಯಿತು. ಎಲ್ಲ ಪೂರಿನೂ ಉಬ್ಬುತ್ತೆ. ಬೇಕಾದ್ರೆ ಇನ್ನೂ ಒಂದು ಬಿಟ್ಟು ತೋರಿಸ್ತೀನಿ ನೋಡಿ. ಇದು ಕೂಡ ಉಬ್ಬುತ್ತೆ. ಸ್ವಲ್ಪ ದಪ್ಪವಾಗಿ ನೀವು ಪೂರಿ ಮಾಡ್ಕೋಬೇಕಷ್ಟೆ. ನೋಡಿ ಇದು ಕೂಡ ಉಬ್ಬಿತು. ಎಲ್ಲ ಪೂರಿನೂ ಉಬ್ಬುತ್ತೆ. ಎಣ್ಣೆನ ತುಂಬ ಜಾಸ್ತಿ ಹಾಕ್ಕೊಂಡು ಕರಿಯೋದಕ್ಕೆ ಹೋಗಬೇಡಿ. ಆಮೇಲೆ ಉಳ್ಕೊಳ್ಳುತ್ತೆ ಅಲ್ವ ಎಣ್ಣೆ. ಯಾವಾಗಲೂ ಕರ್ದೆಣ್ಣೆಲೇ ನಾವು ಕರಿತಾ ಇರಬಾರ್ದು, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸ್ವಲ್ಪ ಹಾಕ್ಕೊಂಡು ಉಪಯೋಗಿಸ್ಬಿಟ್ಟು ಇದನ್ನು ಯೂಸ್ ಮಾಡಿಬಿಡಿ ಅಡುಗೆಗೆಲ್ಲ. ಮತ್ತು ಏನಾದರೂ ತಿಂಡಿ ಕರಿಯೋದಿದ್ರೆ ಫ್ರೆಶ್ ಎಣ್ಣೆನೇ ಹಾಕ್ಕೊಂಡು ನೀವು ಕರೆದ್ರೆ ಒಳ್ಳೆಯದು. ನೋಡಿ ಪೂರಿ ಎಲ್ಲ ರೆಡಿ ಆಯಿತು. ಕಲರ್ ಕೂಡ ಎಷ್ಟೊಂದು ಚೆನ್ನಾಗಿದೆ ಅಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಿದೆ. ನೋಡಿ ಎಲ್ಲ ಪೂರಿನೂ ಉಬ್ಬಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನಿಜವಾಗ್ಲೂ. ನೋಡಿ ಕೆಳಗಡೆ ಕೂಡ ಇಟ್ಟಿದ್ದೀನಿ. ಎಲ್ಲ ಪೂರಿನೂ ಉಬ್ಬಿದೆ. ಒಳ್ಳೆ ಸಾಗು ಇದ್ದರೆ ಇದ್ರ ಜೊತೆಗೆ ಸಖತ್ತಾಗಿರುತ್ತೆ ಅಲ್ವಾ? ಮತ್ತು ನಮ್ಮನೇಲಿ ಹಿತ್ಕಿದ ಅವರೆಕಾಳಿನ ಸಾಗು ಮಾಡಿದ್ದೆ, ಅದ್ರ ಜೊತೆಗೆ ಈ ಪೂರಿ ಮಾಡಿದ್ದೀನಿ. ನೋಡಿ ಎಲ್ಲ ತಿನ್ನೋದಕ್ಕೋಸ್ಕರ ಎಲ್ಲ ಇಟ್ಕೊಳ್ತಾ ಇದ್ದೀನಿ. ನೋಡಿ ತಿಂಡಿ ಮಾಡಬೇಕಲ್ವಾ? ಸಾಗು ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಆಗಿದೆ. ದಯವಿಟ್ಟು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಖಂಡಿತವಾಗಿ ಯಾರೂ ಮರೆಯಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಧನ್ಯವಾದಗಳು. ಮುಂದಿನ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ನಮಸ್ಕಾರ.